ಓಕೆ, 14 ಲೋಕಸಭಾ ಕ್ಷೇತ್ರಗಳಿಗೆ ಕರ್ನಾಟಕದಲ್ಲಿ ಚುನಾವಣೆ ನಡೀತಾ ಇದೆ. ದೇಶಾದ್ಯಂತ 89 ಕ್ಷೇತ್ರಗಳಿಗೆ ನಡೀತಾ ಇದೆ. 13 ರಾಜ್ಯಗಳಲ್ಲಿ ನಡೀತಾ ಇದೆ ಈ ಚುನಾವಣೆ. ಕರ್ನಾಟಕ ಲೋಕಸಭಾ ಮತದಾನದ ರಂಗು. 14 ಕ್ಷೇತ್ರಗಳಲ್ಲಿ ಚುರುಕುಗೊಂಡ ಮತದಾನ 9 ಗಂಟೆ ಆಗ್ತಾ ಬಂತು. ಬೆಳಗ್ಗೆಯಿಂದ ಹಲವೆಡೆ ಮತದಾನ ಚುರುಕುಗೊಂಡಿದೆ. ಸಂಜೆ 6 ಗಂಟೆ ತನಕ ನಿಮಗೆ ಅವಕಾಶ ಇದೆ. ಕೆಲವೆಡೆ ಕೈಕೊಟ್ಟಿರುವ EVM ಸರಿಪಡಿಸಿದ ಅಧಿಕಾರಿಗಳು. ಚಿಕ್ಕಮಗಳೂರಲ್ಲಿ, ತುಮಕೂರಿನಲ್ಲಿ ಕೈಕೊಟ್ಟ EVM ಆಗತ್ತೆ, ದೊಡ್ಡ ಪ್ರಾಬ್ಲಮ್ ಏನಲ್ಲ, ಸಣ್ಣ ಪುಟ್ಟದಾಗತ್ತೆ. 14 ಕ್ಷೇತ್ರಗಳಿಗೆ ಇವತ್ತು ಚುನಾವಣೆ ನಡೆಯುತ್ತೆ. 14 ಕ್ಷೇತ್ರಗಳಲ್ಲಿ ಚುರುಕುಗೊಂಡ ಮತದಾನ. ಒಟ್ಟು 28 ಲೋಕಸಭಾ ಕ್ಷೇತ್ರ ಇದೆ. ಮೊನ್ನೆ ನಡೆದಂಥ ಮೊದಲ ಹಂತದ ಮತದಾನ. ಸದಾನಂದ ಗೌಡರ ಆಶೀರ್ವಾದನ ಪಡೆದಿದ್ದಾರೆ ಶೋಭಾ ಕರಂದ್ಲಾಜೆ ಕಾಲಿಗೆರಗಿ. ಸದಾನಂದ ಗೌಡರಿಗೆ ಸದಾನಂದ ಗೌಡರಿಗೆ ಕಾಲಿಗೆರಗಿ ಆಶೀರ್ವಾದವನ್ನು ಪಡೆದರು ಶೋಭಾ ಕರಂದ್ಲಾಜೆ. ಯಾಕಂದರೆ ಸದಾನಂದ ಗೌಡರ ಕ್ಷೇತ್ರ ಇದು, ಅಲ್ಲಿಯ ಸಂಸದರಾಗಿದ್ದರು ಅವರು ಈ ಬಾರಿ ಚುನಾವಣೆಗೆ ನಿಂತಿಲ್ಲ. ಅವರ ಬದಲಾಗಿ ಶೋಭಾ ಕರಂದ್ಲಾಜೆ ಅವರಿಗೆ ಆ ಕ್ಷೇತ್ರ ಸಿಕ್ಕಿದೆ. ಇದೇ 10 ವರ್ಷದ ಹಿಂದೆ DB ಚಂದ್ರೇಗೌಡರು ಈ ಕ್ಷೇತ್ರವನ್ನು ಸದಾನಂದ ಗೌಡರಿಗೆ ಬಿಟ್ಟುಕೊಟ್ಟಿದ್ದರು. ಆಗ DB ಚಂದ್ರೇಗೌಡರು ಅಲ್ಲಿನ ಹಾಲಿ MP ಆಗಿದ್ದರು. ಇತ್ತೀಚೆಗೆ DB ಚಂದ್ರೇಗೌಡರು ವಿಧಿವಶರಾಗಿದ್ದಾರೆ. ಅವರ ಪತ್ನಿ ದಾಟಿ ಅಭಿಪ್ರಾಯ ಆಕಾಂಕ್ಷೆಗಳು ಮತದ ಮೂಲಕ ವ್ಯಕ್ತಪಡಿಸಬೇಕು ಅಂತ ಮನವಿ ಮಾಡ್ತೀನಿ. ಎಲ್ಲರೂ ಬಂದು ದೊಡ್ಡ ಸಂಖ್ಯೆಯಲ್ಲಿ ಮತದಾನ ಮಾಡುವಂಥದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ತಕ್ಕಂತೆ ನಾವೆಲ್ಲರೂ ಕೆಲಸವನ್ನು ಮಾಡಬೇಕು. ನಮ್ಮ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಭಾಳ ಒಂದು ಒಳ್ಳೆಯ ವಾತಾವರಣ. ಚುನಾವಣೆ ಹಬ್ಬದ ಇವತ್ತು ವಿಜಯದಶಮಿನೇ ಇವತ್ತು. ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಬಂದು ತಮ್ಮ ಮತದಾನದ ಮೂಲಕ ಈ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಯುವ ಮತದಾರರಿಗೆ ನನ್ನ ಶುಭಾಶಯಗಳು. ಮೊದಲನೇ ಬಾರಿಗೆ ತಾವು ತಮ್ಮ ಆಕಾಂಕ್ಷೆಗಳನ್ನು ವ್ಯಕ್ತಪಡಿಸಿದರೆ ತಮ್ಮ ಮತದ ಮೂಲಕ. ಎಲ್ಲರಿಗೂ ವಿಶೇಷ ಶುಭಾಶಯಗಳು. ದೊಡ್ಡ ಸಂಖ್ಯೆಯಲ್ಲಿ ನೀವು ಕೂಡ ಬಂದು ತಮ್ಮ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇವತ್ತು ನಿಮಗೂ ಕೂಡ ಪಾತ್ರ ಇದೆ, ಅದು ಬಂದು ಭಾಗವಹಿಸಿ ಅಂತ. ಸರ್, ಎಲ್ರಿಗೂ ಇರ್ತಕ್ಕಂಥ ಒಂದು ಟಾಸ್ಕು ಮತದಾನವನ್ನು ಜಾಸ್ತಿ ಮಾಡಬೇಕು, ಅದರ ಪರ್ಸೆಂಟೇಜ್. ಅದಕ್ಕೆ ಏನು ಮಾಡಬೇಕು ಅಂತ, ಇವತ್ತಿಗೆ ಏನಾಗಬೇಕು ಅಂತೇಳಿ ಯಾರ್ಯಾರು ಸಹಕಾರ ಬೇಕು ಅಂತ? ಇಲ್ಲ, ಎಲ್ಲರೂ ಪ್ರತಿಯೊಬ್ಬರು ಅದಕ್ಕೆ ನಾವು ಅವ್ರಿಗೆ ಅನುಕೂಲ ಆಗುವಂಥ ವ್ಯವಸ್ಥೆಗಳನ್ನು ಆಗಲೇ ಏರ್ಪಡಿಸಲಾಗಿದೆ. ಸರ್ಕಾರದ ಕಡೆಯಿಂದನೂ ಕೂಡ ನಮ್ಮ ಬೇರೆ ಬೇರೆ ಪಕ್ಷದಲ್ಲೂ ಕೂಡ ಅಭ್ಯರ್ಥಿ ಯಾರ್ಯಾರಿದ್ದಾರೆ, ಇಂಡಿಪೆಂಡೆಂಟ್ ಇರ್ಬೋದು, ಪಕ್ಷದ ವತಿ ಇರ್ಬೋದು, ಎಲ್ಲರೂ ಕೂಡ ಆದಷ್ಟು ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ಬಂದು ಮಾಡಬೇಕು ಅಂತಲೂ ಕೂಡ ಭಾಳ ಮನವಿಯನ್ನು ಮಾಡ್ತಾಯಿದ್ದೀವಿ. ಜನರೂ ಕೂಡ ಅವ್ರ ಕಡೆಯಿಂದ ಒಂದು ರೀತಿಯ ಇದು ಕರ್ತವ್ಯ ಆಗಿ ನೋಡಬೇಕಾಗಿ ಕಡ್ಡಾಯವಾಗಿ ಒತ್ತಡವನ್ನು ಚಲಾಯಿಸಬೇಕಾಗಿದೆ. ಇವತ್ತು ಅರಣ್ಯಲೇಔಟಿನ ಈ ಸರ್ಕಾರಿ ಶಾಲೆಯಲ್ಲಿ ಬೂತ್ ನಂಬರ್ 60ರಲ್ಲಿ ನಾನು ಕೂಡ ಮೋದಿ ಅವರಿಗೆ ವೋಟ್ ಮಾಡಿದ್ದೀನಿ. ಈ ದೇಶದ ಒಬ್ಬ ಪ್ರಾಮಾಣಿಕ ವ್ಯಕ್ತಿ. ಕಳೆದ ಸುಮಾರು 22-23 ವರ್ಷಗಳ ಆಡಳಿತದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಕೆಲಸ ಮಾಡಿದಂತ ಪ್ರಧಾನಿ ಅದು ನರೇಂದ್ರ ಮೋದಿ ಅವರು. 12 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ, 10 ವರ್ಷಗಳ ಕಾಲ ಪ್ರಧಾನಿಯಾಗಿ ಈ ದೇಶದ ಸೇವೆಯನ್ನ ನಿರಂತರವಾಗಿ ಮಾಡಿದ್ದಾರೆ. ಭ್ರಷ್ಟಾಚಾರ ಇಲ್ಲದೆ ಮಾಡಿದ್ದಾರೆ. ದಿನಕ್ಕೆ 18 ಗಂಟೆ ಕೊಟ್ಟು ಕೇವಲ ದೇಶ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ತನಗಾಗಿ ಅವ್ರದ್ದು ಏನೂ ಇಲ್ಲ, ಎಲ್ಲವೂ ಕೂಡ ದೇಶಕ್ಕಾಗಿ, ಸಮಾಜಕ್ಕಾಗಿ. ಇಂಥ ವ್ಯಕ್ತಿಗೆ ಓಟ್ ಹಾಕುವಂತ ಒಂದು ಸೌಭಾಗ್ಯ ನನಗೂ ಸಿಕ್ಕಿದೆ. ನನಗೆ ತುಂಬಾ ಖುಷಿಯಾಗಿದೆ. ಇವತ್ತು ಬೆಳಗಿನಿಂದ ಬೆಂಗಳೂರು ಉತ್ತರದಲ್ಲಿ ವಾತಾವರಣ ತುಂಬಾ ಚೆನ್ನಾಗಿದೆ. 6ವರೆಗೆ ಜನ ಹೋಗಿ ಕ್ಯೂ ನಿಂತಿದ್ದಾರೆ. ಎಲ್ಲ ಬೂತ್ಗಳಲ್ಲಿ ಕೂಡ ದೊಡ್ಡ ಕ್ಯೂ ಇದೆ ಅನ್ನುವಂತ ವಿಡಿಯೋವನ್ನ ಕಳಿಸ್ತಾ ಇದ್ದಾರೆ. ನಾನು ಕರ್ನಾಟಕದ ವೋಟರ್ಸ್ಗೆ, ಬೆಂಗಳೂರಿನ ವೋಟರ್ಸ್ಗೆ ಒಂದೇ ವಿನಂತಿ ಮಾಡುವಂಥದ್ದು, ಇದು ಪ್ರಜಾಪ್ರಭುತ್ವದ ಉತ್ಸಾಹ. ಈ ಮತದಾನ ಮಾಡೋ ಸಂದರ್ಭ 5 ವರ್ಷಕ್ಕೊಂದ್ಸತಿ, ಎಲ್ಲರ ಲೈಫಲ್ಲಿ 5 ವರ್ಷಕ್ಕೊಂದ್ಸತಿ ಬರುತ್ತೆ. ಇದು ನಮ್ಮ ಬಾಕಿ ಕರ್ತವ್ಯ ಜೊತೆ ಈ ಮತದಾನ ಮಾಡೋದಕ್ಕೆ ಕೂಡ ನಮ್ಮ ಕರ್ತವ್ಯ ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರೂ ಬಂದು ನಮ್ಮ ಕೆಲಸ ಏನೇನಿರುತ್ತೋ ಅದ್ರ ಜೊತೆಗೆ ಇದು ನಿಮ್ಮ ಕರ್ತವ್ಯ, ಇದು ನಿಮ್ಮ ಕೆಲಸ ಅಂತ ತಿಳ್ಕೊಂಡು ಎಲ್ಲರೂ ಬಂದು ನಿಮ್ಮ ಇದಕ್ಕೆ ನಮ್ಮ ಇವರು ಅಭ್ಯರ್ಥಿ ಅವ್ರಿಗೆ ಎಲ್ರಿಗೂ ನಿಮ್ಮ ಮತ ಚಲಾಯಿಸಿ ಅಂತ ಹೇಳಿ ನಾನು ನಿಮ್ಗೆ ಇದು ವಿಶೇಷ ಸ್ಪರ್ಧೆ ಮಾಡಿದ್ದಾರೆ. ಹೇಗಿದೆ ವಾತಾವರಣ?
ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ರೆ ಅದ್ರ ಬಗ್ಗೆ ಮಾತಾಡಕ್ಕೆ ಅಲ್ಲ ಇದು ನಿಮ್ಗೆ ಗೊತ್ತಿರೋ ಹಾಗೆ ಇದು ಹೊಸದಿಲ್ಲ. ಆದರೆ ಈಗ ತುಂಬ ವರ್ಷ ಆಗಿದ್ದರಿಂದ ನಾನು ಹೊರಗಡೆ ಬಂದಿರಲಿಲ್ಲ, ಮತದಾನಕ್ಕೋಸ್ಕರ ಹೊರಗಡೆ ಬಂದಿರಲಿಲ್ಲ. ಅದು ಬಿಟ್ಬಿಟ್ಟಿದ್ದೀನಿ ನಾನು, ಬೇಡ ಪಾಲಿಟಿಕ್ಸ್ ಅಂತ. ಅದಕ್ಕೋಸ್ಕರ ಅಷ್ಟೇ, ಅದನ್ನು ಬಿಟ್ಟು ಇವತ್ತು ವೋಟ್ ಮಾಡೋದು ಮುಖ್ಯ. ಅದಕ್ಕೆ ಇವತ್ತು ವೋಟ್ ಮಾಡಬೇಕು ಅಂತ ಬಂದಿದ್ದೀನಿ. ಬಾಕಿ ಇವತ್ತು ಅವ್ರ ದಿನ. Them were in the queue and also cheerfully saying, "Oh, you are here, come vote." So it's nice to see so many early morning coming here to cast the vote, and I want as many people from South Bengaluru to come out and cast their vote. ಈ ಚುನಾವಣೆಯಲ್ಲಿ ಎರಡನೇ ಹಂತದ ಚುನಾವಣೆ ಇವತ್ತು ನಡೀತಾ ಇದೆ. ಕರ್ನಾಟಕದಲ್ಲಿ 14 ಕ್ಷೇತ್ರದಲ್ಲಿ ಇವತ್ತು ಮತದಾನ ನಡೀತಾ ಇದೆ. ನಮ್ಮ ಜಿಲ್ಲೆ ತುಮಕೂರು ಸೇರಿ 14 ಕ್ಷೇತ್ರದಲ್ಲಿ ಮತದಾನ ನಡೀತಾ ಇದೆ. ನನಗೆ ವಿಶ್ವಾಸ ಇದೆ ಈ ಬಾರಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಭ್ಯರ್ಥಿಗಳು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆಗ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ತುಮಕೂರಿನಲ್ಲಿ ಸನ್ಮಾನ್ಯ ಮುದ್ದನ್ಮೇಗೌಡರು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆಗ್ತಾರೆ ಅಂಥೇಳಿ ನನಗೆ ವಿಶ್ವಾಸ ಇದೆ. ಈಗಾಗಲೇ ಇಡೀ ಕ್ಷೇತ್ರದಲ್ಲಿ ನಾನು ಪ್ರವಾಸ ಮಾಡಿದ್ದೇನೆ, 8 ಕ್ಷೇತ್ರದಲ್ಲಿಯೂ ಪ್ರವಾಸ ಮಾಡಿದ್ದೇನೆ. ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ, ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿಯೂ ಕೂಡ ಮುದ್ದನ್ಮೇಗೌಡರ ಬಗ್ಗೆ, ಕಾಂಗ್ರೆಸ್ಸಿನ ಬಗ್ಗೆ ಒಲವನ್ನು ತೋರಿಸಿದ್ದನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಒಂದು, ನಾವು ಕಳೆದ ಬಾರಿ ಚುನಾವಣೆಯಲ್ಲಿ ನಾವು ಏನು ಭರವಸೆಯನ್ನು ಕೊಟ್ಟಿದ್ದೋ ಆ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ್ದೇವೆ. ಅದರ ಫಲ ಇವತ್ತು ಜನಸಮುದಾಯಕ್ಕೆ ಸಿಗ್ತಾ ಇದೆ. ವಿಶೇಷವಾಗಿ